ಕರ್ನಾಟಕದಿಂದ ತಿರುಪತಿಗೆ ಹೊಸ ರೈಲು ಆರಂಭ ದಿನಾಂಕ ಘೋಷಣೆ, ವೇಳಾಪಟ್ಟಿ ರಿಲೀಸ್. 18 ನಿಲ್ದಾಣಗಳಲ್ಲಿ ಸ್ಟಾಪ್. ಎಲ್ಲೆಲ್ಲಿ ಗೊತ್ತಾ? ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯಲು ಲಕ್ಷಾಂತರ ಭಕ್ತರು ಕಾತರದಿಂದ ಕಾಯುತ್ತಾರೆ. ದೇಶ ವಿದೇಶಗಳಿಂದಲೂ ತಿರುಪತಿಗೆ ಲಕ್ಷಾಂತರ ಭಕ್ತರು ದರ್ಶನಕ್ಕೆಂದು ಬರ್ತಾರೆ. ರಾಜ್ಯದಿಂದಲೂ ಪ್ರತಿನಿತ್ಯ ಸಾವಿರಾರು ಭಕ್ತರು ತಿರುಪತಿಗೆ ತೆರಳುತ್ತಾರೆ. ಹೀಗಾಗಿ ರಾಜ್ಯದಿಂದ ತಿರುಪತಿಗೆ ತೆರಳುವ ಭಕ್ತರಿಗೆ ರೈಲ್ವೆ ಇಲಾಖೆ ಹೊಸ ರೈಲನ್ನ ಘೋಷಣೆ ಮಾಡಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಚಿಕ್ಕಮಗಳೂರು ತಿರುಪತಿ ನಡುವೆ ಹೊಸ ರೈಲು ಬಿಟ್ಟಿದೆ. ಈ ಮೂಲಕ ರೈಲ್ವೆ ಇಲಾಖೆ ರಾಜ್ಯದ ತಿಮ್ಮಪ್ಪನ ಭಕ್ತರಿಗೆ ಭಾರಿ ಅನುಕೂಲ ಮಾಡಿಕೊಟ್ಟಿದೆ. ಈ ಹಿಂದೆ ಚಿಕ್ಕಮಗಳೂರಿನಿಂದ ತಿರುಪತಿಗೆ ರೈಲು ಘೋಷಣೆಯಾಗಿದ್ದನ್ನ ಸುದ್ದಿ ಮಾಡಲಾಗಿತ್ತು. ಆದ್ರೆ ಯಾವಾಗಿನಿಂದ ಈ ರೈಲು ಓಡಾಡುತ್ತೆ ಅಂತ ರೈಲ್ವೆ ಇಲಾಖೆ ತಿಳಿಸಿರಲಿಲ್ಲ. ಈಗ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಹೊರಡುವ ರೈಲಿನ ದಿನಾಂಕ ಘೋಷಣೆಯಾಗಿದೆ. ಉದ್ಘಾಟನೆ ದಿನಾಂಕವು ನಿಗದಿಯಾಗಿದೆ. ಈ ರೈಲು ಓಡಾಟದಿಂದ 4 ಜಿಲ್ಲೆಯ ಜನರಿಗೆ ಅನುಕೂಲ ಆಗಲಿದ್ದು 18 ನಿಲ್ದಾಣಗಳಲ್ಲಿ ಸ್ಟಾಪ್ ಕೊಡಲಿದೆ. ಹಾಗಾದ್ರೆ ಬನ್ನಿ ಹೊಸ ರೈಲಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಜುಲೈ 11ರಿಂದ ಹೊಸ ರೈಲು ಸಂಚಾರ ಆರಂಭ. ಕೇಂದ್ರ ಸಚಿವ ವಿ ಸೋಮಣ್ಣರಿಂದ ಚಾಲನೆ. ಹೌದು, ಹಲವು ವರ್ಷಗಳಿಂದ ರಾಜ್ಯದಿಂದ ತಿರುಪತಿಗೆ ಹೊಸ ರೈಲು ಸಂಚಾರ ಆರಂಭಿಸಬೇಕು ಅಂತ ಸಾರ್ವಜನಿಕರ ಒತ್ತಾಯ ಆಗಿತ್ತು. ಅದರಂತೆ ರೈಲ್ವೆ ಇಲಾಖೆ ಚಿಕ್ಕಮಗಳೂರಿನಿಂದ ಹೊಸ ರೈಲು ಬಿಡುಗಡೆ ಮಾಡಿದೆ. ದಿನಾಂಕವು ಘೋಷಣೆಯಾಗಿದ್ದಕ್ಕೆ ಭಕ್ತರು ಫುಲ್ ಖುಷ್ ಆಗಿದ್ದಾರೆ. ಇದೇ ಜುಲೈ 11ರಂದು ಹೊಸ ರೈಲಿಗೆ ಚಾಲನೆ ಸಿಗಲಿದೆ. ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ನೂತನ ರೈಲಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಹೌದು, ಜುಲೈ 11 ಶುಕ್ರವಾರದಿಂದ ಈ ರೈಲು ಚಿಕ್ಕಮಗಳೂರಿನಿಂದ ಸಂಚಾರವನ್ನ ಆರಂಭಿಸಲಿದೆ. ಈ ಬಗ್ಗೆ ಚಿಕ್ಕಮಗಳೂರು ಉಡುಪಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನ ಭೇಟಿ ಮಾಡಿ ಇದರ ಬಗ್ಗೆ ಚರ್ಚಿಸಲಾಗಿತ್ತು ಅಂತ ಟ್ವೀಟ್ ಮೂಲಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅನೇಕ ವರ್ಷಗಳ ಚಿಕ್ಕಮಗಳೂರು ಬೆಂಗಳೂರು ತಿರುಪತಿ ಎಕ್ಸ್ಪ್ರೆಸ್ ರೈಲು ಬೇಡಿಕೆಯನ್ನ ಈಡೇರಿಸಿದ ನಮ್ಮ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರನ್ನ ಭೇಟಿಯಾಗಿ ಅವರನ್ನ ಆತ್ಮೀಯವಾಗಿ ಅಭಿನಂದಿಸಿದೆ. ಹಾಗೂ ಇದೇ ಬರುವ ಜುಲೈ 11ರಂದು ಈ ರೈಲಿಗೆ ಚಾಲನೆ ನೀಡಲಾಗುವುದು ಅಂತ ನಿರ್ಧರಿಸಲಾಗಿದೆ. ಸ್ವತಃ ಮಾನ್ಯ ಸಚಿವರೇ ರೈಲಿಗೆ ಚಾಲನೆಯನ್ನ ನೀಡಲಿದ್ದಾರೆ ಅಂತ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಈ ಹೊಸ ರೈಲು ಚಿಕ್ಕಮಗಳೂರು ಜನತೆ ನೇರವಾಗಿ ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ತಿರುಪತಿಗೆ ಪ್ರಯಾಣಿಸಲು ಅನುಕೂಲಕಾರಿಯಾಗಿದೆ. ನಮ್ಮೆಲ್ಲರ ಮಹತ್ವಾಕಾಂಕ್ಷೆಯ ಚಿಕ್ಕಮಗಳೂರು ಜಿಲ್ಲೆಯ ಜನತೆಯ ಹಲವು ದಿನಗಳ ಬೇಡಿಕೆಯಾದ ಚಿಕ್ಕಮಗಳೂರು ಬೆಂಗಳೂರು ತಿರುಪತಿ ರೈಲಿಗೆ ಇದೀಗ ಅಧಿಕೃತ ಆದೇಶ ದೊರೆತಿದೆ ಅಂತ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ತಿರುಪತಿ ರೈಲಿನ ವೇಳಾಪಟ್ಟಿ ಏನು? ಈ ಹೊಸ ರೈಲು ಚಿಕ್ಕಮಗಳೂರಿನಿಂದ ತಿರುಪತಿಗೆ ವಾರಕ್ಕೊಮ್ಮೆ ಸಂಚರಿಸಲಿದೆ. ಪ್ರತಿ ಗುರುವಾರ ತಿರುಪತಿಯಿಂದ ಚಿಕ್ಕಮಗಳೂರಿಗೆ ರೈಲು ಸಂಚರಿಸಲಿದ್ದು, ಪ್ರತಿ ಶುಕ್ರವಾರ ಚಿಕ್ಕಮಗಳೂರಿನಿಂದ ತಿರುಪತಿಗೆ ನೂತನ ರೈಲು ಹೊರಡಲಿದೆ. ಅಂದ್ರೆ ಗುರುವಾರ ರಾತ್ರಿ 9 ಗಂಟೆಗೆ ತಿರುಪತಿಯಿಂದ ಹೊರಡುವ ರೈಲು ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಚಿಕ್ಕಮಗಳೂರು ತಲುಪಲಿದೆ. ಶುಕ್ರವಾರ ಸಂಜೆ 5:30ಕ್ಕೆ ಚಿಕ್ಕಮಗಳೂರಿನಿಂದ ಹೊರಡುವ ರೈಲು ಶನಿವಾರ ಬೆಳಗ್ಗೆ 7:40ಕ್ಕೆ ತಿರುಪತಿಗೆ ತಲುಪಲಿದೆ. ಈ ರೈಲಿನ ವಿಶೇಷತೆ ಏನು? ಎಲ್ಲೆಲ್ಲಿ ನಿಲ್ಲಿಸಲಿದೆ ತಿರುಪತಿ ರೈಲು? ನೂತನವಾಗಿ ಬಿಟ್ಟಿರುವ ರೈಲು ಒಟ್ಟು 8 AC ಸ್ಲೀಪರ್ ಬೋಗಿಗಳನ್ನು ಒಳಗೊಂಡಿದೆ. ಸ್ಲೀಪರ್ ಬೋಗಿಗಳು 8 ಇರಲಿದೆ. 4 ಜನರಲ್ ಬೋಗಿಗಳು ಇರಲಿವೆ. 1 ಲಗೇಜ್ ಬೋಗಿ, ದಿವ್ಯಾಂಗರ ಕೋಚು 1 ಇರಲಿದ್ದು ಒಟ್ಟು 22 ಬೋಗಿಗಳು ಇರಲಿದೆ. ಇನ್ನು ಚಿಕ್ಕಮಗಳೂರಿನಿಂದ ತಿರುಪತಿಗೆ ಹೊರಡುವ ರೈಲು ಚಿಕ್ಕಮಗಳೂರಿನಿಂದ ಸಕರಾಯಪಟ್ಟಣ, ಬಿಸ್ಲೇಹಳ್ಳಿ, ಕಡೂರು, ಬೀರೂರು, ದೇವನೂರು, ಅರಸೀಕೆರೆ, ತಿಪಟೂರು, ತುಮಕೂರು, ಚಿಕ್ಕಬಾಣಾವರ, ಸರ್ ಎಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣ, ಬೆಂಗಳೂರು, KR ಪುರ, ವೈಟ್ಫೀಲ್ಡ್, ಬಂಗಾರಪೇಟೆ, ಕುಪ್ಪಂ, ಜೋಲಾರಪೇಟೆ, ಕಟ್ಟಾಡಿ, ಚಿತ್ತೂರು, ಪಾಕಲ ನಿಲ್ದಾಣಗಳಲ್ಲಿ ರೈಲು ನಿಲುಗಡೆಗೆ ಅವಕಾಶವನ್ನ ನೀಡಲಾಗಿದೆ. ಇನ್ನು ಚಿಕ್ಕಮಗಳೂರು, ತುಮಕೂರು, ಬೆಂಗಳೂರು ಗ್ರಾಮಾಂತರ ಸೇರಿ 4 ಜಿಲ್ಲೆಗಳ ಜನರಿಗೆ ಅನುಕೂಲವಾಗಲಿದೆ. ಜೊತೆಗೆ ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಯ ಜನರು ಕೂಡ ತಿರುಪತಿಗೆ ಈ ರೈಲಿನ ಸಂಚರಿಸಲು ಅನುಕೂಲವಾಗಲಿದೆ. ಒಟ್ಟಿನಲ್ಲಿ ರಾಜ್ಯದ ಜನರ ಬಹುದಿನದ ಕನಸು ನನಸಾಗಿದೆ. ಇದೇ ಜುಲೈ 11ರಿಂದ ರೈಲು ಸಂಚರಿಸಲಿದ್ದು ಬುಕ್ಕಿಂಗ್ ಕೂಡ ಆರಂಭವಾಗಿದೆ. ನೂತನ ರೈಲು ಆರಂಭವಾಗಿದ್ದಕ್ಕೆ ಜನರಂತೂ ಫುಲ್ ಖುಷಿ ಆಗಿದ್ದು ತಿರುಪತಿಗೆ ಓಡಾಡಲು ತುಂಬಾ ಅನುಕೂಲ ಆಗಲಿದೆ ಅಂತ ಖುಷಿ ಹಂಚಿಕೊಂಡಿದ್ದಾರೆ. ನೂತನ ರೈಲಿನ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಸಚಿವ ವಿ ಸೋಮಣ್ಣ ಹಾಗೂ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಭಕ್ತರಿಗೆ ತಿಳಿಸಿದ್ದಾರೆ.